ಇವತ್ತು ಅಮಾಸೆ ಐತಿ ಅಂದು ಅಮಾಸೆ ದಿನ ನಮ್ಮ ಅಷ್ಟು ಈ ತರ ಗಾಡಿಗಳನ್ನೆಲ್ಲ ತೊಳೆದ್ರಿಗೆ ಸಾಕಾಗಿ ಹೋಗ್ಬಿಟ್ಟತಿ. ಈ ತರ ಗಾಡಿನೆಲ್ಲ ತೊಳ್ಕಂತಾನೆ ನಮ್ಮ ಅಣ್ಣ ಸುಮ್ನೆ ಇರ್ಲಾರ್ದೆ ಇಕರಿಗೆಲ್ಲ ನೀರ್ ಹಿಡಿದ್ಬಿಟ್ಟ ನೋಡ್ರಿ. ಈ ತರ ಇವಾಗ ಗಾಡಿ ಸ್ಟಾರ್ಟ್ ಮಾಡೋದ್ಲೇನೆ ಸ್ಪೀಕರ್ ಆನ್ ಮಾಡಿದ್ರೆ ಆನ್ ಆಗ್ತಾವೋ ಇಲ್ಲ ಅಂತ ಹೇಳ್ತೀನಿ. ವಿಡಿಯೋಗೆ ಫಾಲೋ ಕೊಟ್ಕೊಂಡು ವಿಡಿಯೋನ ಕೊನೆವರೆಗೂ ನೋಡಿ. ನಮಸ್ತೆ ಕರ್ನಾಡು, ನಾಳೆ ಅಮಾಸೆ ಐತಿ ಎಂದು ಇವತ್ತು ಸಂಜೆ ಹಂಗೇನೆ ನಮ್ಮ ಅಷ್ಟು ಟ್ಯಾಕ್ಟರ್ನೆಲ್ಲ ತೊಳಿತಿದ್ವಿ. ಆಲ್ರೆಡಿ 2 ಟ್ಯಾಕ್ಟರ್ ತೊಳೆಯಕ್ ನಿಲ್ಲಿಸ್ ಬಂದಿದ್ದೆ. ಇವಾಗ ಇಲ್ಲಿ ಇನ್ನೊಂದು ಸಣ್ಣ ಟ್ಯಾಕ್ಟರ್ ಬಂದಿತ್ತು, ಇದನ್ನು ತಗೊಂಡೋಗಿ ಸೀದಾ ತೊಳೆಯ ಹತ್ರ ಬಿಟ್ಟು ತೊಳೆದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಆಲ್ರೆಡಿ ಮಹೇಂದ್ರ ಗಾಡಿನೆಲ್ಲ ತೊಳೆದ್ ನಿಲ್ಸಿ ಅವಾಗ ಸೀದಾ ಸೋಲಿಸ್ ಗಾಡಿ ತೊಳೆದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಸ್ಪೀಕರ್ ಒಳಗೆ ಸ್ವಲ್ಪ ಫುಲ್ ಧೂಳು ಹೋಗೈತೆ ಅಂತ ಹೇಳಿ ಸೋಲಿಸ್ ಟ್ಯಾಕ್ಟರ್ಗೆ ಸ್ಪೀಕರ್ನಾಗ ಯಾವ ತರ ನೀರ್ ಹಿಡಿತದ ನೋಡ್ರಿ ನಮ್ಮಣ್ಣ. ಇವಾಗ ಸ್ಪೀಕರ್ ನೀರ್ ಹಿಡಿದ್ವಲ್ಲ, ತುಂಬಾ ಜನ ಸ್ಪೀಕರ್ ಶಾರ್ಟ್ ಸರ್ಕ್ಯೂಟ್ ಆಗುತ್ತೆ ಹಂಗೆ ಹಿಂಗೆ ಅಂತೀರಾ. ಏನು ಇಲ್ಲ, ಸ್ಪೀಕರ್ ನೀರ್ ಹಿಡಿದ್ರಿ ಅಂದ್ರೆ ಹೆಚ್ಚು ಕಡಿಮೆ ಒಂದು 5 ರಿಂದ 6 ಅವರ್ ಯಾವುದೇ ಕಾರಣಕ್ಕೂ ಟೇಪ್ ನ ಆನ್ ಮಾಡೋದಕ್ಕೆ ಹೋಗ್ಬೇಡ್ರಿ. ಸ್ವಲ್ಪ ಹೊತ್ತಿಗೆ ಆನ್ ಮಾಡಿದ್ರೆ ಅಂದ್ರೆ ಶಾರ್ಟ್ ಆಗುತ್ತೆ, ಬಹಳ ಟೈಮ್ ಬಿಟ್ಟು ಆನ್ ಮಾಡಿದ್ರೆ ಅಂದ್ರೆ ಅಷ್ಟೊತ್ತಿಗೆ ಡ್ರೈ ಆಗಿರುತ್ತೆ, ಏನು ಶಾರ್ಟ್ ಆಗೋದಿಲ್ಲ. ಆಮೇಲೆ ವಾಟರ್ ಪ್ರೂಫ್ ಇದಾವೆ ಇವು, ಅದಕ್ಕೋಸ್ಕರ ಇಷ್ಟೆಲ್ಲ ಮಾಡೋದ್ರೊಳಗೆ ನಮ್ ಸಣ್ಣ ಟ್ಯಾಕ್ಟರ್ ಪಳ್ಳೆ ಇವಾಗ ಬಂದಿತ್ತು. ಅದನ್ನೊಂದೆಲ್ಲ ಇಷ್ಟೊತ್ತಿಗೆಲ್ಲ ತೊಳೆದು ಆಮೇಲೆ ಇನ್ನೊಂದ್ ಸ್ವಲ್ಪ ಬೈಕ್ ಎಲ್ಲ ತೊಳೆವಿದ್ವು ಅಂತ ಹೇಳಿ ಫೈನಲಿ ನಮ್ಮ ಬೈಕ್ ನೆಲ್ಲ ತೊಳೆದು ಗಾಡಿನೆಲ್ಲ ಇಲ್ಲಿ ನಿಲ್ಸಿರೋ ಅಷ್ಟು ಒಳಗೆ ಹಂಗೆ ಮನೆ ಕಡೆ ಬಂದ್ವಿ. ನೆಕ್ಸ್ಟ್ ದಿನದ ವ್ಲಾಗ್ನ ಇದ್ರಾಗೆ ಕಂಟಿನ್ಯೂ ಮಾಡೀನಿ. ಬೆಳಗ್ಗೆ ಅಮಾವಾಸ್ಯೆ ಮಮ್ಮಿನ ಕರ್ಕೊಂಡು ಸೀದಾ ಗಾಡಿ ಪೂಜೆ ಮಾಡಕಂತ ಗಾಡಿ ನಿಲ್ಸಿರೋ ಹತ್ರ ಬಂದಿದ್ವಿ. ಬಂದು 3 ಗಾಡಿನೆಲ್ಲ ಪೂಜೆ ಮಾಡ್ಕೊಂಡು ನೆಕ್ಸ್ಟ್ ಹಂಗೆ ಕಾರು ಮತ್ತೆ ಬೈಕ್ ನ ಪೂಜೆ ಮಾಡ್ಬೇಕಂತ ಮತ್ತೆ ಮನೆ ಕಡೆ ಬಂದ್ವಿ. ಇವತ್ತಿನ ವ್ಲಾಗ್ ಇಷ್ಟು. ವಿಡಿಯೋಸ್ ಇಷ್ಟ ಆಗಿದ್ರೆ ಒಂದು ಫಾಲೋ ಮಾಡ್ಕೊಳ್ರಿ. ಬಾಯ್.